ಮೈಸೂರಿನ ರುಚಿಪ್ರಿಯರ ಮೆಚ್ಚಿನ ತಾಣ ಶ್ರೀಶೈವ ವೆಜ್ ಹೋಟೆಲ್. ಮೈಸೂರಿನ ಸಿದ್ಧಾರ್ಥ ನಗರದ ಜಿಎಸ್ಟಿ ಕಚೇರಿ ಮುಂಭಾಗದಲ್ಲಿರುವ ಶ್ರೀಶೈವ ವೆಜ್ ಹೋಟೆಲ್ ರುಚಿಕರ ಆಹಾರ, ಉತ್ತಮ ಗುಣಮಟ್ಟ, ಶುಚಿತ್ವ ಹಾಗೂ ಕೈಗೆಟುಕುವ ದರ ಇವೆಲ್ಲವೂ ಒಂದೇ ಕಡೆ ನೀಡುತ್ತಿರುವ ಶ್ರೀಶೈವ ವೆಜ್ ಹೋಟೆಲ್ ಮೈಸೂರಿನ ರುಚಿಪ್ರಿಯರ ಗಮನ ಸೆಳೆಯುತ್ತಿದೆ. ದಕ್ಷಿಣ ಭಾರತೀಯ, ಉತ್ತರ ಭಾರತೀಯ ಹಾಗೂ ಚೈನೀಸ್ ಸೇರಿದಂತೆ ವೈವಿಧ್ಯಮಯ ಸಸ್ಯಾಹಾರಿ ಖಾದ್ಯಗಳು ಇಲ್ಲಿ ಲಭ್ಯವಿದ್ದು, ತಾಜಾತನ ಮತ್ತು ಗುಣಮಟ್ಟಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ. ಮಸಾಲಾ ದೋಸೆ ಹಾಗೂ ಕಾಫಿ ಗ್ರಾಹಕರ ಮೆಚ್ಚಿನ ಕಾಂಬಿನೇಷನ್ಗಳಲ್ಲಿ ಒಂದಾಗಿದೆ. ಹೋಟೆಲ್ಗೆ ಬರುವ ನಿತ್ಯ ಗ್ರಾಹಕ ಪ್ರಮದ್ ಭಾರದ್ವಾಜ್ ಮಾತನಾಡಿ, ಇಲ್ಲಿನ ಆಹಾರದ ರುಚಿ, ಗುಣಮಟ್ಟ, ಶುಚಿತ್ವ ಹಾಗೂ ಆಂಬಿಯನ್ಸ್ ತುಂಬಾ ಇಷ್ಟ. ಕೈಗೆಟುಕುವ ದರದಲ್ಲೇ ಉತ್ತಮ ಗುಣಮಟ್ಟದ ಆಹಾರ ಸಿಗುವುದು ವಿಶೇಷ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕುಟುಂಬ ಸಮೇತ ಊಟ, ಸ್ನೇಹಿತರೊಂದಿಗೆ ಉಪಹಾರ ಅಥವಾ ದಿನನಿತ್ಯದ ರುಚಿಕರ ಸಸ್ಯಾಹಾರಿ ಆಹಾರಕ್ಕಾಗಿ ಶ್ರೀಶೈವ ವೆಜ್ ಹೋಟೆಲ್ ಉತ್ತಮ ಆಯ್ಕೆಯಾಗಿದೆ. ನಮಸ್ಕಾರ, ನನ್ನ ಹೆಸರು ನಾಗೇಂದ್ರ ಅಂತ. ನಾನು ಫೋಟೋ ಫೀಲ್ಡಲ್ಲಿ 17 ವರ್ಷ ಕೆಲಸ ಮಾಡಿದ್ದೀನಿ, ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ಇದು ಹೋಟೆಲ್ ನಾನು ಮೈಸೂರಲ್ಲಿ ಹೋಟೆಲ್ ಮಾಡಿದ್ದೀನಿ. ಹೋಟೆಲ್ ಬಂದು ವಿನಾಯಕ ಮಾರ್ಗ GST ಆಫೀಸ್ ಆಪೋಸಿಟ್ಟು. ನಮ್ಮ ಹೋಟೆಲ್ಗೆ ಬನ್ನಿ, ಫುಡ್ ಟೇಸ್ಟ್ ಮಾಡಿ, ಫುಡ್ಡು ನೋಡಿ, ಟ್ರಯಲ್ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ. ಗ್ರಾಹಕೋಸ್ಕರ ಮಾಡಿರೋದು ನಾವು. ಟೇಸ್ಟ್ ಏನಾರ ಹಿಂದೆ ಮುಂದೆ ಇದ್ದರೆ ಅದನ್ನೂ ಕೂಡ ಹೇಳಿ. ನಮ್ಮ ಹೋಟೆಲ್ಗೆ ಒಂದಪ್ಪ ವಿಸಿಟ್ ಕೊಡಿ. ಶ್ರೀಶೈವ ವೆಜ್ಜು ಹೋಟೆಲ್ ನೇಮು. ಇಲ್ಲಿ ಹೋಟೆಲ್ ಸೌತ್ ಇಂಡಿಯನ್ ಕಾಂಬೋ ಫೇಮಸ್ಸು. ಮತ್ತು ಇಡ್ಲಿ ವಡ, ರೈಸ್ ಬಾತು, ಬೆಳಗಿನ ಜಾವ ದೋಸೆ, ಮಸಾಲೆ ದೋಸೆ, ಸೆಡದೋಸೆ, ಆನಿಯನ್ ದೋಸೆ, ರವೆ ದೋಸೆ ಎಲ್ಲ ಸ್ಪೆಷಲಾಗಿ ಮಾಡಿಕೊಡ್ತೀವಿ. ತುಪ್ಪ ಹಾಕಿ ನಾವು ನೀಟಾಗಿ ಮಾಡಿಕೊಡ್ತೀವಿ. ಆಗಲಿ ಎಲ್ಲ ಅಕ್ಕಪಕ್ಕ ಏನಿದೆ ನಮ್ಮ ಮೈಸೂರಿನ ಸರೌಂಡಿಂಗಲ್ಲಿ ಹೋಟೆಲ್ಗಳಲ್ಲಿ ನಮ್ಮ ರೈಟು ಅತಿ ಕಮ್ಮಿ ಇದೆ. ರೈಟ್ ವೈಸು ಕಮ್ಮಿ ಇದೆ, ಟೇಸ್ಟ್ ವೈಸು ಚೆನ್ನಾಗಿದೆ. ನೀವೊಂದಪ್ಪ ವಿಸಿಟ್ ಕೊಟ್ಟು ಏನೇ ಟೇಸ್ಟಲ್ಲಿ ಏನಾರ ಚೇಂಜಸ್ ಏನಾರು ಮಾಡಬೇಕು, ಮತ್ತೊಂದು ಏನಾರು ಇದ್ದರೆ ನಾವು ಗ್ರಾಹಕರಲ್ಲಿ ಗ್ಯಾರಂಟಿ ಮಾಡೇ ಮಾಡ್ತೀವಿ. ನಮ್ಮ ಹೋಟೆಲ್ಗೆ ಬಂದು ಫುಡ್ ಬಗ್ಗೆ ಚೆನ್ನಾಗಿ ಬಂದು ನಮ್ಮ ಹಾರೈಸಿ. ಹಾಯ್, ನನ್ನ ಹೆಸರು ಪ್ರಮದ್ ಭಾರದ್ವಾಜ್ ಅಂತ. ನಾನು ಇಲ್ಲೇ ಸಿದ್ಧಾರ್ಥ ಲೇಔಟಲ್ಲೇ ಇರೋದು. ಶ್ರೀಶೈವ ವೆಜ್ ತುಂಬ ಚೆನ್ನಾಗಿದೆ ಹೋಟೆಲ್. ಯಾಕಂದರೆ ಇಲ್ಲಿ ಬೆಸ್ಟ್ ಸೌತ್ ಇಂಡಿಯನ್ ಆ್ಯಂಡ್ ನಾರ್ತ್ ಇಂಡಿಯನ್, ಚೈನೀಸ್ ಎಲ್ಲ ಥರ ಸಿಗುತ್ತೆ. ಆ್ಯಂಡ್ ನನಗೆ ಏನು ಇಷ್ಟ ಆಗಿದೆ ಅಂದರೆ ದ ಕ್ವಾಲಿಟಿ. ನಾನು ಈಗ ನೀವೆಲ್ಲ ನೋಡಿರ್ಬೋದು, ಮಿಲ್ಕಿ ಮಿಸ್ಟ್ ಪನ್ನೀರೇ ಎಲ್ಲ ಯೂಸ್ ಮಾಡ್ತಿಲ್ಲ, ಎಲ್ಲ ಕೆಮಿಕಲಿ ಮ್ಯಾನುಫ್ಯಾಕ್ಚರ್ಡ್ ಪನ್ನೀರ್ಸ್, ಆರ್ಟಿಫಿಷಿಯಲ್ ಮಿಲ್ಕ್ಸ್ ತುಂಬ ಬಂದಿದೆ. ಬಟ್ ಸ್ಟಿಲ್ ನಂಗೆ ಏನು ಖುಷಿ ಆಗೋದು ಅಂದರೆ ಇಲ್ಲಿ ನಮ್ಮ ಮಿಲ್ಕಿ ಮಿಸ್ಟ್ ಪನ್ನೀರ್ ಆಗಿರ್ಬೋದು ಅಥವಾ ನಂದಿನಿ ಮಿಲ್ಕ್ ಎಲ್ಲ ಯೂಸ್ ಮಾಡಿ ಫ್ರೆಶ್ಶಾಗಿ ಮಾಡ್ತಿದ್ದಾರೆ. ಮತ್ತು ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ನಾನು ಯೂಶ್ವಲಿ ಬಂದಾಗ ಕಾಫಿ, ಒಂದು ಒಳ್ಳೆ ಮಸಾಲೆ ದೋಸೆ ತಿಂದು ಐ ವಿಲ್ ಎಂಡ್ ಮೈ ಡೇ ಅಷ್ಟೇ. ಕಾಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಯಾಕಂದರೆ ಬೇರೆ ಕಡೆ ಎಲ್ಲ ಮೈಸೂರಲ್ಲಿ ಒಂದು ಟೈಮಲ್ಲಿ ಇತ್ತು, ಒಂದು 40 ರೂಪೀಸ್ 50 ರೂಪೀಸ್ಗೆ ಒಂದು ಒಳ್ಳೆ ದೋಸೆ ತಿನ್ಕೊಂಡು ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಹೋಗುತ್ತೆ. ಬಟ್ ಈಗ ಆಗಿಲ್ಲ. ಈಗೆಲ್ಲ ನೀವು ಒಂದು ಕಾಫಿ, ಒಂದು ಒಳ್ಳೆ ದೋಸೆ ತಿಂತೀರಾ ಅಂತ ಹೋದರೆ ಇಟ್ ವಿಲ್ ಬಿ ಅರೌಂಡ್ 150 ರೂಪೀಸ್ 200. ಬಟ್ ಇಲ್ಲಿ ವೆರಿ ಅಫೋರ್ಡೆಬಲ್ ಆಗಿದೆ. ಆ್ಯಂಡ್ ಅಫೋರ್ಡೆಬಲ್ ಆಗಿದೆ ಅಂದ ತಕ್ಷಣ ಕ್ವಾಲಿಟಿನ ಕಮ್ಮಿ ಮಾಡಿಲ್ಲ ಇವರು. ದೇ ಹ್ಯಾವ್ ಮೈಂಟೈನ್ಡ್ ಎ ವೆರಿ ಟಾಪ್ ನಾಚ್ ಕ್ವಾಲಿಟಿ ಆ್ಯಂಡ್ ಸೇಮ್ ಟೈಮ್ ಟೇಸ್ಟ್ ಅಂತೂ ಸುಮ್ಮ ಸಗದಾಗಿರುತ್ತೆ.